ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ದ್ವೇಷ ಭಾಷಣ ವಿಧೇಯಕವನ್ನು ವಿರೋಧಿಸಿ ಹೊನ್ನಾವರ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಎದುರುಗಡೆ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು. ಈ ವಿಧೇಯಕವನ್ನು ಇದೇ ತಿಂಗಳು ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿದ್ದಾರೆ. ಆದರೆ ಈ ವಿಧೇಯಕಕ್ಕೆ ರಾಜ್ಯಪಾಲರು ಅಂಕಿತವನ್ನು ಹಾಕದೆ ತಡೆಹಿಡಿಯಬೇಕು. ಇದು ನಾಗರಿಕರ ಹಕ್ಕನ್ನು ಮೊಟಕುಗೊಳಿಸುವ ಕಾಯ್ದೆಯಾಗಿದೆ. ಪ್ರಜಾಪ್ರಭುತ್ವದ ನೀತಿಯ ವಿರುದ್ಧವಾಗಿದೆ. ಈ ಮಸೂದೆಯಿಂದ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸ ಆಗ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳು ವಾಕ್ ಸ್ವಾತಂತ್ರ್ಯ ಎಂದು ಭಾಷಣದಲ್ಲಿ ಹೇಳುತ್ತಾರೆ. ಆದರೆ ಅವರೇ ಇದೀಗ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮಸೂದೆ ಜಾರಿಯಾಗಬಾರದು. ಆರ್ಎಸ್ಎಸ್ ನಿರ್ಬಂಧವನ್ನು ಮಾಡಲು ಈ ಹಿಂದೆ ಹೊರಟಿದ್ದರು. ಅದಕ್ಕೆ ಪೂರಕವಾಗಿ ಈ ಮಸೂದೆಯನ್ನು ತರಲು ಹೊರಟಿದ್ದಾರೆ. ಈ ಮಸೂದೆಯನ್ನು ಹಿಂಪಡೆಯದೇ ಇದ್ದಲ್ಲಿ ಬಿಜೆಪಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತದೆ. 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿ ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡಿದ್ದರು. ಇದೀಗ ರಾಜ್ಯ ಸರ್ಕಾರ ವಾಕ್ ಸ್ವಾತಂತ್ರ್ಯವನ್ನು ಹರಣ ಮಾಡುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಮನವಿಯನ್ನು ಉಪ ತಹಶೀಲ್ದಾರ್ ಉಷಾ ಪಾವಸ್ಕರ್ ಮನವಿ ಸ್ವೀಕರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ನಾಗರಿಕರ ಹಕ್ಕನ್ನು ಮೊಟಕುಗೊಳಿಸುವ ಕಾಯ್ದೆ ಇದಾಗಿದೆ. ಪ್ರಜಾಪ್ರಭುತ್ವದ ನೀತಿಯ ವಿರುದ್ಧವಾಗಿದೆ. ಈ ಮಸೂದೆಯಿಂದ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸ ಆಗ್ತಿದೆ. ಯಾವುದೇ ಕಾರಣಕ್ಕೂ ಈ ಮಸೂದೆ ಜಾರಿಯಾಗಬಾರದು. ಆರ್ಎಸ್ಎಸ್ ನಿರ್ಬಂಧವನ್ನು ಮಾಡಲು ಈ ಹಿಂದೆ ಹೊರಟಿದ್ದರು. ಅದಕ್ಕೆ ಪೂರಕವಾಗಿ ಈ ಮಸೂದೆಯನ್ನು ತರಲು ಹೊರಟಿದ್ದಾರೆ. ಈ ಮಸೂದೆಯನ್ನು ಹಿಂಪಡೆಯದೇ ಇದ್ದಲ್ಲಿ ಬಿಜೆಪಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತದೆ. ಇದೀಗ ರಾಜ್ಯ ಸರ್ಕಾರ ವಾಕ್ ಸ್ವಾತಂತ್ರ್ಯವನ್ನು ಹರಣ ಮಾಡುತ್ತಿದೆ ಎಂದರು. ಕರ್ನಾಟಕ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಿಗಳ ಪ್ರತಿಬಂಧಕವನ್ನು ವಿಧೇಯಕವನ್ನು ಮಂಡನೆ ಮಾಡಿದೆ. ಅದನ್ನು ರಾಜ್ಯಪಾಲರ ಅನುಮೋದನೆ ಕಳಿಸಿದೆ. ಅದನ್ನು ವಿರೋಧಿಸಿ ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ 2.5 ವರ್ಷಗಳಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಅಧಿವೇಶನವನ್ನು ಯಾವ ರೀತಿ ನಡೆಸಿದೆ, ತಮ್ಮ ವೈಫಲ್ಯತೆಯನ್ನು ಮುಚ್ಚಾಕಲಿಕ್ಕೆ ಬೇರೆ ಬೇರೆ ವಿಷಯವನ್ನು ಇಟ್ಟುಕೊಂಡು ಇವತ್ತು ಅಧಿವೇಶನ ನಡೆಸಿದೆ. 8 ದಿನಗಳ ಕಾಲ ಅಧಿವೇಶನವನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಈ ಒಂದು ವಿಧೇಯಕವನ್ನು ಏನು ಮಾಡಲಿಕ್ಕೆ ಹೊರಟಿದೆ ಅದನ್ನು ಮಾಡಬಾರದು. ಇದು ಸಂವಿಧಾನ ವಿರೋಧಿಯಾಗಿದೆ. ಪ್ರಜಾಪ್ರಭುತ್ವದ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂಬೇಡ್ಕರ್ ವಿಚಾರಕ್ಕೆ ಇದು ಪೂರಕವಾಗಿಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಜೊತೆಗೂಡಿ ಅದನ್ನು ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಇದನ್ನು ವಿಧೇಯಕವನ್ನು ಜಾರಿಗೊಳಿಸಬಾರದು ಅನ್ನುವಂಥದ್ದನ್ನು ಇಟ್ಕೊಂಡು ಈ ವಿಧೇಯಕದಲ್ಲಿ ತಾವು ಗಮನಿಸಿರ್ಬೋದು, ಇಲ್ಲಿ ಅಪರಾಧಿಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತು ಸಮಾಜದಲ್ಲಿ ಸರ್ಕಾರದ ಅಥವಾ ಯಾವುದೇ ಚಳುವಳಿಗಳನ್ನು ಮಾಡಲಿಕ್ಕೆ ಅದನ್ನು ಭಾಷಣ ಮಾಡಿದ ಸಂದರ್ಭದಲ್ಲಿ ಅದರ ಮೇಲೆ ಅವ್ರ ಮೇಲೆ ಕೇಸ್ ಹಾಕುವಂಥ ಒಂದು ಯೋಚನೆಯನ್ನು ಸರ್ಕಾರ ಆ ಹುನ್ನಾರವನ್ನು ಇಟ್ಕೊಂಡಂಗೆ ಕಾಣ್ತಾ ಇದೆ. ಮೊನ್ನೆ ತಾವು ಗಮನಿಸಿರ್ಬೋದು, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು RSSನ್ನು ನಿರ್ಬಂಧಿಸಬೇಕು ಅಂತೇಳಿ ಹೊರಟಿದ್ರು. ಅದಕ್ಕೆಲ್ಲ ಒಂದು ಕಡೆ ಇದನ್ನು ಜನ ಅಥವಾ ನಾಗರಿಕರು ಭಾಷಣ ಮಾಡಿದ್ರೆ ಅಥವಾ ಅದನ್ನು ಪ್ರತಿಭಟಿಸಿದರೆ ಅವ್ರ ಮೇಲೆ ಕೇಸ್ ಮಾಡುವಂಥ ಒಂದು ಹುನ್ನಾರ ಇಲ್ಲಿ ಅಡ್ಕೊಂಡಿರುವಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಅಪರಾಧಿಗಳ ಸಂಖ್ಯೆಯನ್ನು ಪೊಲೀಸ್ ಸ್ಟೇಷನ್ಗಳಲ್ಲಿ ಜಾಸ್ತಿ ಆಗಲಿಕ್ಕೆ ಇದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಮತ್ತು ಸಾರ್ವಜನಿಕರ ಅವರ ವಾಕ್ ಸ್ವಾತಂತ್ರ್ಯ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಇದನ್ನು ವಿರೋಧ ಮಾಡ್ತದೆ. ಮುಂದೇನಾದರೂ ಇದು ಜಾರಿಗೊಳ್ಳಲಿಕ್ಕೆ ಇವರು ಪ್ರಯತ್ನ ಪಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಸತ್ಯಾಗ್ರಹ ಮಾಡಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಇದನ್ನು ಜಾರಿಗೊಳಿಸಬಾರದು ಅಂತಂದು ಆಗ್ರಹ ಇದೆ. ಬಿಜೆಪಿ ಮುಖಂಡರಾದ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ, ರಾಜ್ಯ ಸರ್ಕಾರ ಈ ಮಸೂದೆಯನ್ನು ಜಾರಿಗೆ ತರುತ್ತಿರುವುದು ದುರಾದೃಷ್ಟಕರ. ರಾಷ್ಟ್ರ ವಿರೋಧಿಗಳು ಗೊಂದಲ ಎಬ್ಬಿಸುವವರನ್ನು ರಕ್ಷಿಸುವುದಾದರೆ ಅದಕ್ಕೆ ನಮ್ಮ ವಿರೋಧವಿದೆ. ಭಯೋತ್ಪಾದಕ ರಾಕ್ಷಸ ಸ್ವರೂಪವನ್ನು ವಿರೋಧಿಸುವುದು ದೇಶಪ್ರೇಮಿಗಳ ಕೆಲಸವಾಗಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ಏನಿದೆ, ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು ತೀರಾ ದುರದೃಷ್ಟಕರವಾದಂಥ ವಿಚಾರ. ಯಾವ ರಾಷ್ಟ್ರ ವಿರೋಧಿಗಳನ್ನು, ಈ ರಾಷ್ಟ್ರದಲ್ಲಿ ಗೊಂದಲ ಎಬ್ಬಿಸುವವರನ್ನು ವಿರೋಧಿಸಿದರೆ ಅದನ್ನು ದ್ವೇಷ ಭಾಷಣ ಅಂತೇಳಿ ಪರಿಗಣಿಸುವುದಾದರೆ ಅದಕ್ಕೆ ನಮ್ಮೆಲ್ಲರ ಧಿಕ್ಕಾರ ಇದೆ. ಈ ದ್ವೇಷ ಶಾಂತಿಯುತವಾಗಿ, ಈ ದೇಶ ಶಾಂತಿಯುತವಾಗಿರಬೇಕು, ಈ ದೇಶ ಸ್ವಚ್ಛಂದವಾಗಿ
ಇರಬೇಕು ಅಂತೇಳಾದರೆ ಈ ರಾಷ್ಟ್ರವನ್ನು ವಿರೋಧ ಮಾಡುವಂಥವರನ್ನು, ಈ ರಾಷ್ಟ್ರದಲ್ಲಿ ಗೊಂದಲ ಎಬ್ಬಿಸುವಂಥವರನ್ನು, ಈ ರಾಷ್ಟ್ರದಲ್ಲಿ ದೊಂಬಿ ಎಬ್ಬಿಸೋರನ್ನು ಮತ್ತು ಭಯೋತ್ಪಾದಕತೆಯ ಒಂದು ರೂಪದಲ್ಲಿ, ರಾಕ್ಷಸ ರೂಪದಲ್ಲಿ ಇರುವಂಥವ್ರು ವಿರೋಧ ಮಾಡುವಂಥದ್ದು ಇವತ್ತು ಮಾಡಲೇಬೇಕಾದಂಥದ್ದು ಈ ದೇಶ ಪ್ರೇಮಿಗಳ ಕೆಲಸ. ಅದನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತದೆ ಮತ್ತು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ದೇಶದ ಪರವಾಗಿ ಮಾತನಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧ ಇದ್ದಾರೆ. ಅದನ್ನು ದ್ವೇಷ ಭಾಷಣ ಅಂತೇಳಿ ಪರಿಗಣಿಸುವುದಾದರೆ ಇದಕ್ಕೆ ನಾವು ಪ್ರತಿಭಟನೆ ಮಾಡ್ತೇವೆ. ಈ ಪ್ರತಿಬಂಧಕ ಕಾಯ್ದೆಯನ್ನು ವಿರೋಧ ಮಾಡಲಿಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಮುಂದಾಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷರುಗಳಾದ ಮಂಜುನಾಥ್ ನಾಯ್ಕ್, ಯೋಗೇಶ್ ಮೆಸ್ತಾ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ, ಮುಖಂಡರುಗಳಾದ ಎಂಜಿ ನಾಯ್ಕ್, ರಾಜೇಶ್ ಭಂಡಾರಿ, ಎಂಎಸ್ ಹೆಗಡೆ, ಗಣಪತಿ ಗೌಡ ಚಿತ್ತಾರ್, ಗಣಪತಿ ನಾಯ್ಕ್ ಬಿಟಿ, ನವೀನ್ ನಾಯ್ಕ್ ಹಳದಿಪುರ, ಪಟ್ಟಣ ಪಂಚಾಯತ್ ಸದಸ್ಯರು, ಕಾರ್ಯಕರ್ತರು ಇದ್ದರು.